ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಉದ್ಕ ಮುದ್ದೆ, ಉತ್ತರ ಕರ್ನಾಟಕ ಶೈಲಿ ಉದ್ಕ ಮುದ್ದೆ ಮಾಡ್ತಾಯಿದ್ದೀನಿ. ನೋಡಿ, ನುಗ್ಗೆ ಸೊಪ್ಪು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ. ಹುರುಳಿಕಾಳು ತೊಳೆದ್ಬಿಟ್ಟು 2 ಸರಿ ಕ್ಲೀನಾಗಿ ಉಪ್ಪು ಹಾಕಿ ಕುಕ್ಕರ್ಗೆ ಮುಚ್ಚಿದೆ. 5 ವಿಜಿಲ್ ಕುಕ್ಕರ್ ವಿಜಿಲ್ ಹೊಡಿಸಿದೆ. 5 ವಿಜಿಲ್ ನುಗ್ಗೆಕಾಯಿ ಕ್ಲೀನಾಗಿ ತೊಳ್ಕೊಂಬಿಟ್ಟು ಮೇಯಿಸಿ ತಂದಿದ್ದೆ ನಾನು ಅದು ಮಾರ್ಕೆಟಲ್ಲಿ. ಹಂಗಾಗಿ ಮಾಡೋಣ ಅಂತ ಮಾಡಿದೆ. ಉದ್ಕ ಮುದ್ದೆ ಅಂತ, ಉತ್ತರ ಕರ್ನಾಟಕ ಶೈಲಿಯ ಉದ್ಕ ಮುದ್ದೆ. ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಸಾಂಬಾರು ತಿಂದು ಬೋರ್ ಆಗಿದ್ರೆ ಇದನ್ನು ಒಂದ್ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಹುರುಳಿಕಾಳು ಸೊಪ್ಪು ಬೆಂದೋಯ್ತು. ಇವಾಗ ಬೆಂಡೆಕಾಯಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ನಿಂಬೆಹಣ್ಣು ಇದನ್ನು ಉದ್ಕ ಮಾಡೋಕ್ಕೆ ರೆಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿ ಸುಟ್ಟುಕೊಂಡು ಗ್ಯಾಸ್ ಮೇಲೆ ಇದನ್ನು ರೆಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಈರುಳ್ಳಿ ಕಟ್ಟಿಂಗ್ ಚಾಪರಲ್ಲಿ ಕಟ್ ಮಾಡಿ ಇಟ್ಕೊಂಡು ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಇದು ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಏನು ಮಾಡಿದೆ, ಈರುಳ್ಳಿ ಹಾಕಿ ಫ್ರೈ ಮಾಡಿದೆ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದು ಆಲ್ರೆಡಿ ಸ್ವಲ್ಪ ಬೇಯ್ತಾ ಇತ್ತಲ್ಲ, ಕಟ್ಟಿಂಗ್ ಚಾಪರಲ್ಲಿ ಮಾಡಿದ್ರೆ ಚಿಕ್ಕದಾಗುತ್ತೆ, ಬೇಗ ಬೆಂದೋಗುತ್ತೆ ಈರುಳ್ಳಿ. ಅರಿಶಿನ ಹಾಕಿದೆ. ನಾನು ಹಸಿಮೆಣಸಿಕಾಯಿ ಹಾಕಲ್ಲ, ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಬಿಡ್ತೀನಿ. ಚಿಲ್ಲಿ ಪೌಡ್ರ್ ಹಾಕಿ ಫ್ರೈ ಮಾಡಿಕೊಂಡೆ ಚೆನ್ನಾಗೆ. ಇದು ಫ್ರೈ ಆಯಿತು. ಸೊಪ್ಪು ಹಾಕಿದೆ, ಕಾಳು ಸೊಪ್ಪು ಬೇಯಿಸಿರೋದನ್ನ ಹಾಕಿದೆ. ಸೊಪ್ಪಿನ ಪಲ್ಯ ರೆಡಿ ಆಯಿತು. ನಾವು ಉದ್ಕನ ಜೊತೆಗೆ ಇದು ತಿಂತೀವಿ ನಾವು. ಇದು ಮುದ್ದೆ, ಜೋಳದ ಮುದ್ದೆ ಮಾಡ್ತೀನಿ. ಇದು ಜೋಳದ ಮುದ್ದೆ, ಉದ್ಕ, ಈ ಸೊಪ್ಪಿನ ಪಲ್ಯ 3 ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಇದು. ನಾನು ಪಲ್ಯಲ್ಲಿ ರೆಡಿ ಆಯಿತು. ರೆಡಿ ಮಾಡಿ ಇದನ್ನು ಸೈಡ್ಗೆ ಇಟ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಯ, ಕಾಳು ಚೆನ್ನಾಗಿ ಬೆಂದು ಎಲ್ಲ ಚೆನ್ನಾಗಿದೆ. ಇವಾಗ ಅದು ರೆಡಿ ಆಯಿತು. ಈ ಕಡೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಬದನೆಕಾಯಿ, ಬೆಂಡೆಕಾಯಿ ಇವನ್ನೆಲ್ಲ ಫ್ರೈ ಮಾಡಿರೋವನ್ನ, ಕೊತ್ತಂಬರಿ, ಈ ಕರಿಬೇವನ್ನ ಫ್ರೈ ಮಾಡ್ಕೋಬೇಕು. ಅದನ್ನೆಲ್ಲ ಫ್ರೈ ಮಾಡಿ ಬೆಳ್ಳುಳ್ಳಿ, ಸೊಪ್ಪಿನ ಪಲ್ಯ ಸ್ವಲ್ಪ ಹಾಕಿ ಇದನ್ನ ಒಂದು ತರಿಯಾಗಿ ರುಬ್ಕೋಬೇಕು. ತೀರಾ ಸಣ್ಣ ರುಬ್ಕೋಬಾರ್ದು, ತರಿಯಾಗಿ ರುಬ್ಕೊಂಡು ಇಲ್ಲಿ ಉದ್ಕ ತೆಗೆದಿಟ್ಕೊಂಡಿದ್ದೆ ನಾನು. ಕಾಳು ಬೆಂದಿರೋದನ್ನ ನೀರು, ಅದನ್ನು ಉದ್ಕ ಅಂತೀವಿ ನಾವು. ಉದ್ಕನ ಇಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೆ. ಆ ಉದ್ಕ ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡಿ ಆಲ್ರೆಡಿ ಉಪ್ಪು ಹಾಕಿದ್ದೆ ನಾನು. ಉಪ್ಪು ಹಾಕಿರೋದ್ರಿಂದ ರುಚಿಗೆ ನೋಡಿ ಹಾಕಬೇಕು. ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸುವಾಗ, ಕಾಳು ಬೇಯಿಸುವಾಗ ಉಪ್ಪು ಹಾಕಿರೋದ್ರಿಂದ ಚೀಟಿಗೆ ಉಪ್ಪು ಹಾಕಿದೆ ಅಷ್ಟೇ, ನಾನು ಜಾಸ್ತಿ ಹಾಕೋಕ್ಕೆ ಹೋಗಲಿಲ್ಲ. ಉಪ್ಪು ಹಾಕಿದೆ ಆಲ್ರೆಡಿ ಅಂತ. ಉಪ್ಪು ಹಾಕ್ಬಿಟ್ಟು ಕೈ ಆಡಿಸ್ಬೇಕು ಚೆನ್ನಾಗಿ. ಕೈ ಆಡಿಸ್ಬಿಟ್ಟು ಇದು ಉದ್ಕ ರೆಡಿ ಆಯಿತು. ಮುದ್ದೆ ಮಾಡೋಕೆ ಇಟ್ಕೊಂಡಿದ್ದೀನಿ, ಜೋಳದ ಮುದ್ದೆ ಮಾಡೋಣ ಅಂತ. ಜೋಳದ ಮುದ್ದೆ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ನೋಡಿ. ಇಲ್ಲಿ ಇದಕ್ಕೆ ಉದ್ಕಕ್ಕೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಉದ್ಕನೂ ರೆಡಿ ಆಯಿತು. ಇಲ್ಲಿ ಮುದ್ದೆನೂ ರೆಡಿಯಾಗಿತ್ತು. ಆಲ್ರೆಡಿ ಮುದ್ದೆಗೆ ಇಟ್ಟಿದ್ದೆ ನಾನು, ಅದನ್ನು ತೋರಿಸಿಲ್ಲ ಮುದ್ದೆ ಮಾಡೋದು. ಇಲ್ಲಿ ಕಾಳು ರೆಡಿ, ಸೊಪ್ಪಿನ ಪಲ್ಯ ಕಾಳು ರೆಡಿ ಆಯಿತು, ಮುದ್ದೆನೂ ರೆಡಿ ಆಯಿತು. ಇಲ್ಲಿ ಉದ್ಕ ಎಷ್ಟು ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್.